ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ದೊಡ್ಡ ಮಟ್ಟದ ಪರಿಷ್ಕರಣೆ ಅಂತೂ ನಡಲಿಕ್ಕೆ ಎಲ್ಲ ವೇದಿಕೆ ಸಜ್ಜಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ. ಹಾಗಾದರೆ ಏನಾಗ್ಬೋದು? ನಿಮಗೆ ಆಲ್ರೆಡಿ ನಾನು ತಿಳಿಸಿದ್ದೆ, ಯಾವುದೂ ಇನ್ನೂ ಶುರುವಾಗಿಲ್ಲ. ಯಾರು ಕೂಡ ಗಡಿಬಿಡಿ ಮಾಡಿಕೊಂಡು ಈಗಲೇ ಹೋಗಿ ನೀವು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗಬೇಡಿ, ಯಾವುದೇ ಒಂದು KYC ಮಾಡಿಸೋದಕ್ಕೂ ಹೋಗಬೇಡಿ, ಶುರುವಾಗಿಲ್ಲ, ವೇಟ್ ಮಾಡಿ ಅಂತ ಹೇಳಿದೆ. ಈಗ ಯಾವ ರೀತಿಯಾಗಿ ವೆರಿಫಿಕೇಷನ್ ಆಗಬಹುದು, ಯಾವ ರೀತಿಯಾಗಿ ಕ್ರಮ ತೆಗೆದುಕೊಳ್ಳಬಹುದು, ಯಾವ ರೀತಿಯಾಗಿ ಪರಿಷ್ಕರಣೆ ಆಗಬಹುದು ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡುವಂಥ ಕೆಲಸ ಮಾಡ್ತೀನಿ. ದಯವಿಟ್ಟು ಈ ಕ್ಷಣದವರೆಗೆ ಯಾವ ರೀತಿ ಬೆಳವಣಿಗೆಗಳು ಆಗ್ತಾ ಇದ್ದಾವೆ, ಸರ್ಕಾರ ಈ ಚಿಂತನೆ ನಡೆಸ್ತಾ ಇದೆ ಅನ್ನೋದರ ಬಗ್ಗೆನೂ ಕಂಪ್ಲೀಟ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಬಹುತೇಕ ಜನರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ. ಈಗ ನಿಮಗೆ ಗೊತ್ತೇ ಇದೆ, ಮೊದಲಿಗೆ CM DK ಶಿವಕುಮಾರ್ ಸರ್ ಅವರು ಮೊದಲು ಹೇಳಿದರು, ಈಗ ಏನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ, ಗೃಹಜ್ಯೋತಿ ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವುದರಿಂದ ಯಾರ್ಯಾರ ಖಾತೆಗೆ ಯಾರು ತೀರ್ಕೊಂಡಿರ್ತಾರೆ ಅವರ ಖಾತೆಗೆ ಹಣ ಹೋಗೋದನ್ನು ತಡೆಗಟ್ಟಬಹುದು, ಅರ್ಹರಿಗೆ ನಾವು ಕೊಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿದರು. ಬಟ್ ಅದಾದ ನಂತರ ಸಚಿವ ಸಂಪುಟದಲ್ಲಿ ಒಂದು ಚರ್ಚೆ ಆಗುತ್ತೆ, ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವಂಥ ಅವಶ್ಯಕತೆ ಇರೋದಿಲ್ಲ, ವೆರಿಫಿಕೇಷನ್ ಅಥವಾ ರಿವೆರಿಫಿಕೇಷನನ್ನು ಮಾಡೋಣ. ರಿವೆರಿಫಿಕೇಷನ್ ಹೇಗೆ ಮಾಡೋದು? ರಿವೆರಿಫಿಕೇಷನ್ ಬಯೋಮೆಟ್ರಿಕ್ ಅಥವಾ ಫೇಸ್ ಸ್ಕ್ಯಾನರ್ ಅಂತ ಏನು ಮಾಡಿಬಿಟ್ಟು KYC ಮಾಡ್ತಾರಲ್ಲ, ಈ ರೀತಿಯಾಗಿ ಪ್ರತಿ ಫಲಾನುಭವಿಗಳು ಸಹ ಎಲ್ಲ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ರಿವೆರಿಫಿಕೇಷನ್ ಮಾಡಿಸಬೇಕಾಗುತ್ತೆ. ರಿವೆರಿಫಿಕೇಷನ್ ಮಾಡಿಸುವಾಗ ನಿಮ್ಮ ಮನೆಗೆ ಅಧಿಕಾರಿಗಳು ಬರ್ಬೋದು, ಅಥವಾ ನೀವೇ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಮಾಡುವಂಥದ್ದಾಗಿರ್ಬೋದು. ಅದನ್ನು ಫೈನಲೈಸ್ ಆಗಿಲ್ಲ, ಬಟ್ ಏನೆಲ್ಲ ದಾಖಲಾತಿಗಳು ನೀವು ಹೊಂದಿರಬೇಕಾಗುತ್ತೆ. ನೀವು ಈಗ ಅಕ್ರಮವಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡ್ಕೋತಾ ಇದ್ದರೆ ಅದರಲ್ಲೂ ಸಹ ತೀರ್ಕೊಂಡರ ಖಾತೆಗೆ ಅಕ್ರಮವಾಗಿ ಹೋಗ್ತಾ ಇದೆ, ಇನ್ಕಮ್ ಟ್ಯಾಕ್ಸ್ ಮತ್ತು GST ಪೇಯರ್ ಅವರ ಖಾತೆಗೆ ಹೋಗ್ತಾ ಇದೆ, ಮತ್ತು ಯಾರು ಗೌರ್ಮೆಂಟ್ ಅಫೀಷಿಯಲ್ ಕುಟುಂಬದಲ್ಲಿದ್ದರೂ ಸಹ ಅಂಥವ್ರಿಗೂ ಹೋಗ್ತಾ ಇದೆ. ಇದನ್ನೆಲ್ಲ ತಡೆಗಟ್ಟಿಬಿಟ್ಟು ಅರ್ಹರಿಗೆ ಮಾತ್ರ ಹಣ ಕೊಡಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಒಂದು ಪರಿಷ್ಕರಣೆ ಮಾಡಲಿಕ್ಕೆ ಹೊರಟಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳು ಏನೇನು ಕೇಳ್ತಾರೆ ಅಂದರೆ, ಪ್ರಮುಖವಾಗಿ ನಿಮಗೆ ವೋಟರ್ ಐ ಡಿ ಇದ್ದರೆ ಮಾತ್ರ 5 ಗ್ಯಾರಂಟಿಗಳ ಯೋಜನೆಯನ್ನು ಲಾಭ ಸಿಗುತ್ತೆ. ವೋಟರ್ ID ಇಲ್ಲ ಅಂತಂದರೆ ಸಿಗೋದಿಲ್ಲ ಅಂತಲೇ ಕಡ್ಡಾಯವಾಗಿ. ಅದರಲ್ಲೂ ಸಹ SIRಗೆ ಸಪೋರ್ಟ್ ಮಾಡುವಂಥವ್ರಿಗೆ ಮಾತ್ರ SIRಗೆ ಸಪೋರ್ಟ್ ಮಾಡಿರಬೇಕು. ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ನಿಮಗೆ ಗ್ಯಾರಂಟಿ ಲಾಭ ಸಿಗುತ್ತೆ ಅಂತ ಹೇಳಿ ಕೂಡ CM DK ಶಿವಕುಮಾರ್ ಸರ್ ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಓಕೆನಾ. ವೋಟರ್ ID ನೀವು ಇಟ್ಕೊಂಡಿರ್ಬೇಕಾಗತ್ತೆ, ಆಧಾರ್ ಕಾರ್ಡ್ ಇಟ್ಕೊಂಡಿರ್ಬೇಕಾಗತ್ತೆ, ನೀವು ಕರ್ನಾಟಕದಲ್ಲಿ ಇರುವಂಥ ಯಾವುದಾದ್ರೂ ಒಂದು ಬ್ಯಾಂಕ್ ಖಾತೆಯ ಪಾಸ್ಬುಕ್ಕನ್ನು ಇಟ್ಕೊಂಡಿರ್ಬೇಕಾಗತ್ತೆ, ಬ್ಯಾಂಕ್ ಖಾತೆಗಾರ ವಿವರಗಳು, ಓಕೆನಾ. ಅದರಲ್ಲಿ ನಿಮಗೆ IFSC ಕೋಡ್ ಇರ್ಬೋದು, ಬ್ಯಾಂಕಿನ ಒಂದು ಅಡ್ರೆಸ್ ಇರ್ಬೋದು, ಬ್ಯಾಂಕ್ ಅಕೌಂಟ್ ನಂಬರ್ ಇರ್ಬೋದು, ಇವೆಲ್ಲ ಡೀಟೇಲ್ಸ್ಗಳು ಇರುವಂಥ ಬ್ಯಾಂಕ್ ಪಾಸ್ಬುಕ್ಕನ್ನು ಇಟ್ಕೋಬೇಕಾಗತ್ತೆ. ಮತ್ತು ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಕೂಡ ಮೆನ್ಷನ್ ಮಾಡಿದ್ರು. ಅದಕ್ಕೆ ಈಗ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಅಥವಾ ಸೆಲ್ಫ್ ಡಿಕ್ಲರೇಷನ್ ಅವ್ರದ್ದೇ ಅದನ್ನು ಮೆನ್ಷನ್ ಮಾಡಿಕೊಂಡು ಫಾರ್ಮಲ್ಲಿ ಇನ್ಫಾರ್ಮೇಷನ್ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಇಷ್ಟು ದಾಖಲಾತಿಗಳನ್ನು ಇಟ್ಕೊಂಡಿರ್ಬೇಕಾಗತ್ತೆ. ಮತ್ತು ಎಲ್ಲ ಫಲಾನುಭವಿಗಳನ್ನು ಮತ್ತೊಮ್ಮೆ ರಿವೆರಿಫಿಕೇಷನ್ ಮಾಡಿಬಿಟ್ಟು ಅದಾದ ನಂತರ ಒಂದಿಷ್ಟು ಜನರನ್ನು ಫಿಲ್ಟರ್ ಮಾಡಿ ಯಾರ್ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ, ಓಕೆನಾ. ಹಾಗಾಗಿ ನೀವು ದಾಖಲಾತಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ. ಸದ್ಯಕ್ಕೆ ಈಗ ಆಯ್ತಪ್ಪ, ನಂದೆಲ್ಲ ಡಾಕ್ಯುಮೆಂಟ್ಗಳು ಸರಿ ಇದೆ, ಈಗೆಲ್ಲ ಹೋಗಿಬಿಟ್ಟು ಗ್ರಾಮ ಕರ್ನಾಟಕ 1 ಬೆಂಗಳೂರು 1 ಅಥವಾ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ರಿವೆರಿಫಿಕೇಷನ್ ಮಾಡಿಸ್ಬಿಡ್ತೀನಿ ಅಂತ ಮಾಡೋದಕ್ಕೆ ಹೋಗಬೇಡಿ. ಅಧಿಕೃತವಾಗಿ ನಿಮಗೆ ಇನ್ನೂ ಗೈಡ್ಲೈನ್ಸ್ಗಳನ್ನು ಬಿಟ್ಟಿಲ್ಲ, ಓಕೆನಾ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ದಾಖಲಾತಿಗಳು ಬೇಕು ಮತ್ತು ಏನೇನು ಮಾಡಿಸಬೇಕು, ಎಲ್ಲಿಗೆ ಹೋಗಬೇಕು, ಏನು ಕೂಡ ಗೈಡ್ಲೈನ್ಸ್ ಬಿಟ್ಟಿಲ್ಲ. ಸದ್ಯಕ್ಕೆ ಈ ರೀತಿ ಮಾಡುವಂಥ ಚಿಂತನೆ ಸರ್ಕಾರ ಮಾಡ್ತಾ ಇದೆ. ಖಂಡಿತವಾಗ್ಲೂ ಇದು ಒಳ್ಳೆಯ ಬೆಳವಣಿಗೆ. ಆದರೆ ಆದಷ್ಟು ಬೇಗನೆ ಮಾಡಿಬಿಟ್ಟು ಬಾಕಿ ಇರುವಂಥ ಕಂತುಗಳನ್ನು ಆದಷ್ಟು ಬೇಗ ಸರ್ಕಾರ ಬೇಗ ರಿಲೀಸ್ ಮಾಡಿದರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ, ಓಕೆನಾ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೂ ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂಥ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.